Hello and welcome to Panchajanya IAS. Today in this session, we are going to see the current affairs of 10th August 2024. ಸೊ ಇವಾಗ ಈ ಒಂದು ಸೆಷನ್ ಅಲ್ಲಿ ನಾವು ಯಾವೆಲ್ಲ ಒಂದು ಆರ್ಟಿಕಲ್ಸ್ ಡಿಸ್ಕಸ್ ಮಾಡಲಿದ್ದೀವಿ ಅಂತ ನೋಡೋಣ. ಫಸ್ಟ್ ಟಾಪಿಕ್, ರೆಫ್ಯೂಜಿ ರೈಟ್ಸ್ ದ ಜೆಂಡರ್ಡ್ ನೇಚರ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಸೊ ಇದು ನಮಗೆ ಈ ನಿರಾಶ್ರಿತರ ಕುರಿತು ಅಂದ್ರೆ ರೆಫ್ಯೂಜಿ ಕುರಿತಾಗಿರುವಂತ ಆ ಒಂದು ಆರ್ಟಿಕಲ್ ಇದು. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಸೊ ಈ ಒಂದು ಟಾಪಿಕ್ ನ ಕನೆಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್, ಗವರ್ಮೆಂಟ್ ಸೇಡ್ ಕ್ರಿಮಿ ಲೇಯರ್ ನಾಟ್ ಅಪ್ಲಿಕೇಬಲ್ ಟು SCs and ST ಕೋಟಾ. ಸೊ ಈ ಒಂದು ಟಾಪಿಕ್ ನಾವು GS ಪೇಪರ್ 2 ನಲ್ಲಿ ಪಾಲಿಟಿ ಹಾಗೆ GS ಪೇಪರ್ 3 ನಲ್ಲಿ ಇದನ್ನ ಎಕಾನಮಿಗೆ ಸೊ ಈ ಒಂದು ಟಾಪಿಕ್ ನ ಕನೆಕ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಟಾಪಿಕ್, ಇಂಡಿಯಾ ಟು ರೋಲ್ ಔಟ್ ನ್ಯೂ ಟ್ರೀಟ್ಮೆಂಟ್ ರೆಜಿಮ್ ಫಾರ್ ಡ್ರಗ್ ರೆಸಿಸ್ಟೆಂಟ್ TB ಟ್ಯೂಬರ್ಕ್ಯುಲೋಸಿಸ್. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ನಲ್ಲಿ ನೇರವಾಗಿ ಹೆಲ್ತ್ ಅನ್ನುವಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಓಕೆ, ಸೊ ಅದರಲ್ಲಿ ಸೊ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್, ಅಪೋಸಿಷನ್ parties prepared to move no confidence motion against PP. PP means vice president. Okay, so ಇದು ನಮಗೆ GS ಪೇಪರ್ 2 ನಲ್ಲಿ ಪಾಲಿಟಿ ನಲ್ಲಿ ಸೊ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ಲಾಸ್ಟ್ ಟಾಪಿಕ್, ಕಾಟನ್ ಕಲ್ಟಿವೇಶನ್ ಟು ಬಿ 10 to 12% ಲೋವರ್ ದಿಸ್ ಸೀಸನ್ ಆಸ್ yields fall ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಕೆಲವೊಂದಿಷ್ಟು ಕ್ರಾಪ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಅದು ನಮಗೆ GS ಪೇಪರ್ 3 ನಲ್ಲಿ ನೇರವಾಗಿ ಸೊ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ಸೊ ಇವಾಗ ಈ ಒಂದು ಆರ್ಟಿಕಲ್ಸ್ ನಾವು ಇನ್ ಡೀಟೇಲ್ ಆಗಿ ನೋಡೋ ಮೊದಲು ಸೊ ನಿನ್ನೆ ಒಂದು ಏನು ಕ್ವಶನ್ ನ ಕೊಟ್ಟಿದ್ದೆ. ಓಕೆ, ಅದರ ಉತ್ತರವನ್ನ ನೋಡೋಣ. ಸೊ ಏನಿದು ಕ್ವಶನ್ ಅಂತಂದ್ರೆ, ನಿನ್ನೆ ಕ್ಲಾಸ್ ನಲ್ಲಿ ನಾವು ರೆಪೋ ರೇಟ್ ಬಗ್ಗೆ ನೋಡಿದ್ದೀವಿ. ಅಂದ್ರೆ ಏನು ಲಾಸ್ಟ್ 9 ಮಂತ್ ಇಂದ ಏನಾಗಿದೆ ಅಂತಂದ್ರೆ, ಸೊ RBI ಏನ್ ಮಾಡಿದ್ದಾರೆ, ಇಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಅವರು ಸೊ 6.9 ದರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಥಾಸ್ಥಿತಿಯಲ್ಲಿ ಅದೇ ದರವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನಾವು ರೆಪೋ ರೇಟ್ ಬಗ್ಗೆ ಕ್ವಶನ್ ನ ನೋಡಿದ್ವಿ. ಓಕೆ, ಅದರ ಉತ್ತರನ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ರೆಪೋ ರೇಟ್. ರೆಪೋ ರೇಟ್ಗೆ ಸಂಬಂಧಿಸಿದಂತೆ ಓಕೆ, ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇವಾಗ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ರೆಪೋ ರೇಟ್ ಇಸ್ ದ ರೇಟ್ ಆಟ್ ವಿಚ್ ಸೆಂಟ್ರಲ್ ಬ್ಯಾಂಕ್ ಆಫ್ ಕಂಟ್ರಿ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ ಅಗೇನ್ಸ್ಟ್ ಗವರ್ಮೆಂಟ್ ಸೆಕ್ಯೂರಿಟಿ. ಸೊ ಇಲ್ಲಿ ರೆಪೋ ರೇಟ್ ಅಂತಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಯಾರು, RBI ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ವಾಣಿಜ್ಯಾತ್ಮಕ ಬ್ಯಾಂಕ್ಗಳಿಗೆ ಏನ್ ಮಾಡ್ತಾರೆ, ಇಲ್ಲಿ ಸಾಲವನ್ನ ಕೊಡ್ತಾರೆ. ಈ ಸಾಲವನ್ನ ಕೊಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಯಾರು ಕಮರ್ಷಿಯಲ್ ಬ್ಯಾಂಕ್ ಸಾಲವನ್ನ ಪಡಿತಿರ್ತಾರಲ್ವಾ, ಅವರು ಈ RBI ಬಳಿ ಅಥವಾ ಈ ಸೆಂಟ್ರಲ್ ಬ್ಯಾಂಕ್ ಬಳಿ ಕೆಲವೊಂದಿಷ್ಟು ಅಡಮಾನ ಇಡ್ಬೇಕಾಗತ್ತೆ. ಏನು ಅಂತಂದ್ರೆ ಅದನ್ನ ಈ ಗವರ್ಮೆಂಟ್ ಸೆಕ್ಯೂರಿಟಿಯನ್ನ ಇಟ್ಟು ಏನ್ ಮಾಡ್ಬೇಕು, ಅವರು ಸಾಲವನ್ನ ಪಡಿಬೇಕಾಗತ್ತೆ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಸೊ ರೈಟ್ ಆಗುತ್ತೆ. ಅಂದ್ರೆ ಅವರು ಏನು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಇಡಬೇಕು, ಅದನ್ನ ಸರ್ಕಾರಿ ಭದ್ರತೆಗಳನ್ನ ಸೊ ಇಲ್ಲಿ RBI ಬಳಿ ಇಟ್ಟು ಸಾಲವನ್ನ ಪಡಿಬೇಕು. ಎಸ್, ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎಸ್, ಸೊ ಇಲ್ಲಿ ನೀವು ನೋಡಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್, an increase in the repo rate typically leads to decrease in inflation. ಓಕೆ, ಸೊ ನಾವು ನಿನ್ನೆ ಕ್ಲಾಸ್ ನಲ್ಲಿ ನೋಡಿದೀವಿ ಏನಂತಂದ್ರೆ, ಇಲ್ಲಿ ಯಾಕೆ ಈ ರೀತಿಯ ರೆಪೋ ರೇಟ್ ಅನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅಥವಾ ಡಿಕ್ರೀಸ್ ಮಾಡೋದು ಮಾಡ್ತಾರಂತಂದ್ರ, ಸೊ ಇಲ್ಲಿ ಈಗಿನ ಸದ್ಯದ ಸ್ಥಿತಿಯಲ್ಲಿ ಏನಿದೆ ಅಂತಂದ್ರೆ, ಫುಡ್ ಐಟಮ್ಸ್ ಗಳ ಒಂದು ಬೇಲಿಕೆ ಅಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಈ ವೆಜಿಟೇಬಲ್ ಗಳ ಒಂದು ಏನು ಹಣದುಬ್ಬರ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಅಂದ್ರೆ ಕಳೆದ 9 ತಿಂಗಳಿಂದಲೂ ಕೂಡ ಏನಿದೆ, ಇಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು ಇದೆ. ಓಕೆ, ಸೊ ಹೀಗಾಗಿ ಕಳೆದ 9 ತಿಂಗಳಿಂದಲೂ ಕೂಡ RBI ಏನ್ ಮಾಡಿದ್ದಾರೆ, ಇಲ್ಲಿ 6.5 ಏನು ರೆಪೋ ರೇಟ್ ಅನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಅಂದ್ರೆ ಇದರ ಅರ್ಥ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ. ಓಕೆ, ಸೊ ಅಂದ್ರೆ ಎಕಾನಮಿಯಲ್ಲಿ ಆರ್ಥಿಕತೆಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ, ರೆಪೋ ರೇಟ್ ಅನ್ನ ಜಾಸ್ತಿ ಮಾಡ್ಲಾಗತ್ತೆ. ಸೊ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಇನ್ಕ್ರೀಸ್ ಇನ್ ದ ರೆಪೋ ರೇಟ್ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಇದನ್ನ ಏನಕ್ಕೆ ಇನ್ಕ್ರೀಸ್ ಮಾಡ್ತಾರೆ, ಇನ್ಫ್ಲೇಷನ್ ಕಡಿಮೆ ಮಾಡ್ಲಿಕ್ಕೆ. ಓಕೆ, ಸೊ ಇಲ್ಲಿ ಹೇಳ್ತಾ ಇದೆ ಡಿಕ್ರೀಸ್ ಇನ್ ದ ಇನ್ಫ್ಲೇಷನ್ ಅಂತ ಇದೆ.
ಸೊ ಇಲ್ಲಿ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಎಸ್, ಸೊ ಹಿಯರ್ ಇಲ್ಲಿ ನಾವು ಆಪ್ಷನ್ ಥ್ರೂ ನೋಡಿದ್ರೆ, ಸೊ ಇಲ್ಲಿ ಸೆಕೆಂಡ್ ಏನು ಇಲ್ಲಿ 2 ಓನ್ಲಿ ಇದೆ. ಓಕೆ, 1 and 2 ಇದೆ. ಸೊ ಹೀಗಾಗಿ ಇದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಅಂಡ್ ಸೆಕೆಂಡ್ ಆಪ್ಷನ್ ನೋಡಿದ್ರೆ ಇಲ್ಲಿ 2 ಅಗೇನ್ ಇದೆ, ಇದು ರಾಂಗ್ ಆಗುತ್ತೆ, ಇದನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಯರ್ ಏನು ಆಪ್ಷನ್ ಡಿ ಅಲ್ಲಿ ಕೂಡ 2 ಇದೆ. ಸೊ ಇದನ್ನು ಕೂಡ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ನೀವು ಥರ್ಡ್ ಸ್ಟೇಟ್ಮೆಂಟ್ ರೀಡ್ ಮಾಡದೆ ಏನ್ ಮಾಡ್ಬೋದು ಅಂತಂದ್ರೆ, ಸೊ ಇದಕ್ಕೆ ಉತ್ತರವನ್ನ ಸಿ ಅಂತ ಹೇಳ್ಬೋದು. ಓಕೆ, ಸೊ ಹೀಗೆ ನಾವು ಥರ್ಡ್ ಸ್ಟೇಟ್ಮೆಂಟ್ ಕೂಡ ನೋಡೋಣ. A decrease in the repo rate results in higher borrowing cost for commercial bank. ಸೊ ಇದು ಏನು ಡಿಕ್ರೀಸ್ ಇನ್ ದ ಬ್ಯಾಂಕ್ ಅಂದ್ರೆ ರೆಪೋ ರೇಟ್ ಅಲ್ಲಿ ಇವಾಗ ಕಡಿಮೆ ಮಾಡಿ ಬಡ್ಡಿ ದರದಲ್ಲಿ ಕೊಡ್ತಾ ಇದೆ ಅಂತ ಅನ್ಕೋಣ, ಯಾರಿಗೆ, ಈ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ. ಓಕೆ, ಸೊ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲೇ ಈ ಕಮರ್ಷಿಯಲ್ ಬ್ಯಾಂಕ್ಗಳು ಬಡ್ಡಿಯನ್ನು ತೆಗೆದುಕೊಂಡು ಸಾಲವನ್ನು ಪಡೆದಿರುತ್ತೆ. ಇವು ಕೂಡ ಏನ್ ಮಾಡುತ್ತೆ, ಇಲ್ಲಿ ಗ್ರಾಹಕರು ಅಂದ್ರೆ ಇಲ್ಲಿ ಏನಿರುತ್ತೆ, ಇನ್ಫ್ಲೇಷನ್ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಸೊ ಅವಾಗ ಏನ್ ಮಾಡುತ್ತೆ ಇಲ್ಲಿ ಏನು ಸಾಲವನ್ನ, ಓಕೆ, ಸೊ ಇಲ್ಲಿ ಕಸ್ಟಮರ್ಗೆ ಸಾಲವನ್ನ ಕಡಿಮೆ ಬಡ್ಡಿ ದರದಲ್ಲೇ ಬಡ್ಡಿ ದರದಲ್ಲೇ ಏನ್ ನೀಡುತ್ತೆ, ಸಾಲವನ್ನ ನೀಡುತ್ತೆ. ಓಕೆ, ಸೊ ಹೀಗಾಗಿ ಯಾವಾಗ ಏನು ಈ ರೆಪೋ ರೇಟ್ ಅನ್ನುವಂಥದ್ದು ಡಿಕ್ರೀಸ್ ಆಗುತ್ತಲ್ವಾ, ಸೊ ಅವಾಗ ನಿಮ್ ಬಾರೋವಿಂಗ್ ಕಾಸ್ಟ್ ಅನ್ನುವಂಥದ್ದು ಏನಿರುತ್ತೆ ಇಲ್ಲಿ ಹೈಯರ್ ಬಾರೋವಿಂಗ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ರಾಂಗ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ 1 ಓನ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಈ ಒಂದು ಆರ್ಟಿಕಲ್ಸ್ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಟಾಪಿಕ್ ಏನಂತಂದ್ರೆ ಇಲ್ಲಿ ರೆಫ್ಯೂಜಿ ರೈಟ್ ಜೆಂಡರ್ಡ್ ನೇಚರ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಅಂದ್ರೆ ಇದು ನಿರಾಶ್ರಿತರ ಕುರಿತಾಗಿರುವಂತದ್ದು. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಜಾಗತಿಕವಾಗಿ ಎಷ್ಟೆಲ್ಲ ಪ್ರಮಾಣದ ನಿರಾಶ್ರಿತರಿದ್ದಾರೆ, ಸೊ ಈ ನಿರಾಶ್ರಿತರಿಗೆ ಕಾರಣಗಳೇನು, ಸೊ ಇದಕ್ಕೆ ಸಂಬಂಧಿಸಿದಂತ ಯಾವೆಲ್ಲ ಕಾನೂನುಗಳಿವೆ ಅಥವಾ ಕನ್ವೆನ್ಷನ್ಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಗ್ಲೋಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಜಾಗತಿಕವಾಗಿ ಸೊ ಇಲ್ಲಿ ನಿರಾಶ್ರಿತರು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಸೊ 2023ರ ಹೊತ್ತಿಗೆ ಓಕೆ ಜಾಗತಿಕವಾಗಿ ಎಷ್ಟು 11.7 ಕೋಟಿ ಪೀಪಲ್ ಏನಾಗಿದ್ದಾರೆ ಅಂತಂದ್ರೆ ಇಲ್ಲಿ ನಿರಾಶ್ರಿತರಾಗಿದ್ದಾರೆ. ಓಕೆ, ಸೊ ಇದಕ್ಕೆ ಕಾರಣ ಏನಂತಂದ್ರೆ ಯಾಕೆ ಅವರು ನಿರಾಶ್ರಿತರಾಗ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಪರ್ಸಿಕ್ಯೂಷನ್. ಓಕೆ, ಅಂದ್ರೆ ಅವರನ್ನ ಏನ್ ಮಾಡ್ಲಾಗ್ತಾ ಇದೆ ಇಲ್ಲಿ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನು ಈ ಬಾಂಗ್ಲಾದೇಶದಲ್ಲಿ ಏನ್ ಹೋರಾಟ ನಡೀತಾ ಇದೆ ಅಲ್ವಾ, ಸೊ ಅಲ್ಲಿ ಏನಂತಂದ್ರೆ ಮುಸ್ಲಿಮ್ರು ಏನಿದ್ದಾರೆ ಅಲ್ಲಿ ಮೆಜಾರಿಟಿ ಇದ್ದಾರೆ. ಓಕೆ, ಸೊ ಇಲ್ಲಿ ಹಿಂದೂಗಳು ಏನಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ. ಓಕೆ, ಸೊ ಈ ಒಂದು ಸನ್ನಿವೇಶದಲ್ಲಿ ಏನ್ ಮಾಡಲಾಗ್ತಾ ಇದೆ, ಇಲ್ಲಿ ಹಿಂದೂಗಳ ಮೇಲೆ ಏನು ಹಿಂಸೆಯನ್ನ ಅಥವಾ ಅವರ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಸೊ ಈ ರೀತಿಯ ಒಂದು ಕಿರುಕುಳ ಕಾನ್ಫ್ಲಿಕ್ಟ್ ಆಗಿರ್ಬೋದು. ಸೊ ಇಲ್ಲಿ ಬಾಂಗ್ಲಾದೇಶ ಮಾತ್ರ ಅಲ್ಲ, ಇಸ್ರೇಲ್, ಪ್ಯಾಲೆಸ್ತೈನ್ ಹಾಗೆ ಇನ್ನು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಒಂದು ಯುದ್ಧದಲ್ಲಿ ಏನಾಗ್ತಾ ಇದೆ ಇಲ್ಲಿ, ಸೊ ಈ ಒಂದು ಸನ್ನಿವೇಶದಲ್ಲಿ ಕೂಡ ಏನಾಗುತ್ತೆ ಇಲ್ಲಿ ನಿರಾಶ್ರಿತರಾಗ್ತಾರೆ. ಹಾಗೆ ವೈಲೆಂಟ್ ಹಿಂಸೆ, ಮಾನವ ಹಕ್ಕುಗಳ ಉಲ್ಲಂಘನೆ. ಓಕೆ, ಸೊ ಇಲ್ಲಿ ನೀವು ನೋಡಿದ ಹಾಗೆ ಇಸ್ರೇಲ್ ಹಮಾಸ್ ವಾರ್ ಮತ್ತೆ ಈ ರಷ್ಯಾ ಉಕ್ರೇನ್ ವಾರ್ ಈ ಒಂದು ಕಾರಣಕ್ಕಾಗಿ ಏನಾಗ್ತಾ ಇದೆ ಇಲ್ಲಿ ನಿರಾಶ್ರಿತರ ಸಮಸ್ಯೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟ್ ಇಯರ್ ಜೆಂಡರ್ಡ್ ಇಂಪ್ಯಾಕ್ಟ್. ಓಕೆ, ಈ ಒಂದು ರೀತಿಯ ಒಂದು ಏನು ಈ ಯುದ್ಧಗಳಿಂದ ಸೊ ಈ ಹೆಚ್ಚಾಗಿ ಇದು ಯಾರ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ ಇದು ಮಹಿಳೆ ಮತ್ತು ಮಕ್ಕಳ ಮೇಲೆ. ಓಕೆ, ಎಸ್, ಸೊ ಹಿಯರ್ ವುಮನ್ ಅಂಡ್ ಗರ್ಲ್ಸ್ ಬೀಯಿಂಗ್ ಸಾಲಿಡ್ಲಿ ರೆಸ್ಪಾನ್ಸಿಬಲ್. ಸೊ ಈ ರೀತಿ ಒಂದು ಏನು ನಿರಾಶ್ರಿತರಾಗೋದ್ರಿಂದ ಅವರ ಮೇಲೆ ಹೆಚ್ಚಿನ ಒಂದು ಬರ್ಡನ್ ಏನಾಗತ್ತೆ ಅಂತಂದ್ರೆ ಇಲ್ಲಿ ಅವರು ಮಕ್ಕಳ ಆರೈಕೆಯನ್ನು ಮಾಡಬೇಕು. ಹಾಗೆ ಸೊ ಇಲ್ಲಿ ಕೆಲವೊಂದಿಷ್ಟು ರಿಸ್ಕ್ ಗಳಿಗೆ ಅಥವಾ ಅಪಾಯಗಳಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅಪಾಯಗಳನ್ನ ಎದುರಿಸಬೇಕಾಗತ್ತೆ. ಹಾಗೆ ಈ ರೀತಿಯ ಒಂದು ಏನು ಈ ಡಿಸ್ಪ್ಲೇಸ್ಮೆಂಟ್ ಅಥವಾ ವಲಸೆ ಹೋಗೋದ್ರಿಂದ ಅಥವಾ ಈ ನಿರಾಶ್ರಿತರಾಗೋದ್ರಿಂದ ಮತ್ತೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ ಸೊ ಇಲ್ಲಿ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಓಕೆ, ಯಾಕಂದ್ರೆ ಸದಾ ಒತ್ತಡದಲ್ಲಿ ಇರಬೇಕಾಗತ್ತೆ. ಓಕೆ, ಸರಿಯಾದ ಪ್ರಮಾಣದ ಒಂದು ಹೆಲ್ತ್ ಎಕ್ಸೆಸ್ ಇರ್ಬೋದು ಅಥವಾ ಅವರಿಗೆ ಆಹಾರದ ಗುಣಮಟ್ಟ ಅನ್ನುವಂಥದ್ದು ಲಭ್ಯ ಆಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ. ಹಾಗಿದ್ರೆ ಈ ನಿರಾಶ್ರಿತರಿಗೆ ಸಂಬಂಧಿಸಿದಂತೆ ಅಥವಾ ಈ ರೆಫ್ಯೂಜಿಗಳಿಗೆ ಸಂಬಂಧಿಸಿದಂತೆ ಏನಾದ್ರೂ ಲೀಗಲ್ ಅಥವಾ ಕಾನೂನಾತ್ಮಕ ಒಂದು ಚೌಕಟ್ಟುಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಭಾರತ ಅಂದ್ರೆ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ
ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಸೊ ಇದನ್ನ ಏನ್ ಮಾಡಿದೆ ಅಂತಂದ್ರೆ ರಾಟಿಫೈ ಮಾಡಿದೆ. ರಾಟಿಫೈ ಅಂತಂದ್ರೆ ಸೊ ಇದಕ್ಕೆ ಲೀಗಲ್ ಬ್ಯಾಕಿಂಗ್ ಅನ್ನ ಕೊಟ್ಟಿದೆ. ಓಕೆ, ಹಾಗೆ ಅಂಡ್ ಎನ್ಯಾಕ್ಟೆಡ್ ದಿ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್ 2016. ಸೊ ಈ ಒಂದು ಕಾಯ್ದೆನೂ ಕೂಡ ಭಾರತದಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಜಾರಿಗೆ ತಂದಿದ್ದಾರೆ. ಸೊ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ ಒಂದು ರೆಫ್ಯೂಜಿಗೆ ಸಂಬಂಧಿಸಿದಂತೆ ಭಾರತ ಸಹಿ ಹಾಕಿದೆಯಾ ಅಥವಾ ಏನು ರಾಟಿಫೈ ಮಾಡಿದ ಅನ್ನುವಂಥದ್ದು ಕೂಡ ನಮಗೆ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದು. ಓಕೆ, ಸೊ ಯಾವುದು ಇಲ್ಲಿ ರಾಟಿಫೈ ಮಾಡಿರುವಂತದ್ದು UN ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅನ್ನುವಂಥ ಏನು ಕಾನೂನಿಗೆ ಇದು ರಾಟಿಫೈ ಮಾಡಿದೆ. ಹಾಗೆ ಸೊ ಈ ಒಂದು ರೆಫ್ಯೂಜಿ ಕಾನೂನಲ್ಲಿ ಸೊ ಇದರಲ್ಲಿ ಯಾರನ್ನ ಎಕ್ಸ್ಕ್ಲೂಡ್ ಮಾಡ್ತಾರೆ ಅಂತಂದ್ರೆ ಎಲ್ಲರನ್ನು ಕೂಡ ಇದು ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಇದರಲ್ಲಿ ಅಂದ್ರೆ ಬೇರೆ ದೇಶದಿಂದ ನಿರಾಶ್ರಿತರಾಗಿ ಬಂದಿರ್ತಾರಲ್ವಾ, ಆ ಒಂದು ಸಂದರ್ಭದಲ್ಲಿ ಈ ನಿರಾಶ್ರಿತರನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋದಿಲ್ಲ. ಸೊ ಅಂತದ್ರಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಇಲ್ಲಿ ರೆಫ್ಯೂಜಿ ವುಮೆನ್ ವಿತ್ ಸೈಕಾಲಜಿಕಲ್ ಡಿಸಬಿಲಿಟಿ, ಯಾರು ಮಾನಸಿಕವಾಗಿ ಏನು ಇರ್ತಾರಲ್ವಾ. ಓಕೆ, ಸೊ ಅವರನ್ನ ಕೂಡ ಇದರಲ್ಲಿ ಏನ್ ಮಾಡ್ಲಾಗೋದಿಲ್ಲ, ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಓಕೆ, ಹಾಗೆ ರೈಟ್ ಟು ಹೆಲ್ತ್. ಸೊ ರೈಟ್ ಟು ಲೈಫ್ ಫಾರ್ ರೆಫ್ಯೂಜಿ ಅಂಡರ್ ಆರ್ಟಿಕಲ್ 21 ವಿಚ್ ಇನ್ಕ್ಲೂಡ್ಸ್ ದಿ ರೈಟ್ ಟು ಹೆಲ್ತ್. ಓಕೆ, ಸೊ ನಮಗೆ ಆರ್ಟಿಕಲ್ 121 ಏನ್ ಬರುತ್ತಲ್ವಾ, ಸೊ ಆರೋಗ್ಯದ ಹಕ್ಕು ಕೂಡ ನಮಗೆ ಸೊ ಈ ಆರ್ಟಿಕಲ್ 21 ಅಡಿಯಲ್ಲಿ ಬರುತ್ತೆ. ಎಸ್, ಈ ನಿರಾಶ್ರಿತ ಕುರಿತಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಸಮಗ್ರವಾದಂತಹ ಒಂದು ಕಾನೂನಿನ ಚೌಕಟ್ಟು ಬೇಕಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಇಂಡಿಯಾ, ಓಕೆ, ಸೊ ಭಾರತ ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ಡೊಮೆಸ್ಟಿಕ್ ಲೆಜಿಸ್ಲೇಷನ್ ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕೊರತೆಗಳಿವೆ. ಏನಂತಂದ್ರೆ ಇಲ್ಲಿ ಈ 1951 ರೆಫ್ಯೂಜಿ ಕನ್ವೆನ್ಷನ್ ಅಂತ ಬರುತ್ತೆ. ಓಕೆ, ಸೊ ಇದಕ್ಕೆ ಏನಂತಂದ್ರೆ ಭಾರತ ಇದಕ್ಕೆ ಪಾರ್ಟಿ ಆಗಿಲ್ಲ, ಇದನ್ನ ಒಪ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಇದನ್ನು ಕೂಡ ಕೇಳ್ಬೋದು ನಮ್ಗೆ. 1951 ರೆಫ್ಯೂಜಿ ಕನ್ವೆನ್ಷನ್, ಇದಕ್ಕೆ ಭಾರತ ಏನು ಮೆಂಬರ್ ಆಗಿಲ್ಲ ಅಥವಾ ಇದನ್ನ ರಾಟಿಫೈ ಮಾಡೋದಾಗಿರ್ಬೋದು ಅಥವಾ ಇದನ್ನ ಸಹಿ ಮಾಡಿಲ್ಲ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಯಾಕೆ ರಾಟಿಫೈ ಮಾಡಿಲ್ಲ? ಹಾಗಿದ್ರೆ ಈ 1951 ರೆಫ್ಯೂಜಿ ಕನ್ವೆನ್ಷನ್ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್, ದ ರೈಟ್ ನಾಟ್ ಟು ಬಿ ಎಕ್ಸ್ಪೆಲ್ಡ್. ಅಂದ್ರೆ ಇವಾಗ ಯಾರು ಈ ಭಾರತಕ್ಕೆ ನಿರಾಶ್ರಿತರಾಗಿ ಬಂದಿದ್ದಾರಲ್ವಾ, ಸೊ ಅವರನ್ನ ನಾವು ಏನು ಮತ್ತೆ ಅವರನ್ನ ಗಡಿಪಾರ ಮಾಡೋ ಹಾಗಿಲ್ಲ ಅಂತ ಈ ಕನ್ವೆನ್ಷನ್ ಹೇಳುತ್ತೆ. ಹಾಗೆ ನಾಟ್ ಟು ಬಿ ಪನಿಷ್ಡ್ ಫಾರ್ ಇರ್ರೆಗ್ಯುಲರ್ ಎಂಟ್ರಿ. ಓಕೆ, ಅವರು ಯಾವುದೇ ಒಂದು ಇವಾಗ ನಾವು ಫಾರಿನರ್ಸ್ ಹೇಗೆ ಅಕ್ಸೆಪ್ಟ್ ಅನ್ಕೋತೀವಿ ಅಂತಂದ್ರೆ ಇನ್ ಕೇಸ್ ಅವ್ರ ಬಳಿ ಏನಾದ್ರು ವೀಸಾಗಳಿದ್ರೆ ಅಥವಾ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಅವರನ್ನ ಏನ್ ಮಾಡ್ತೀವಿ, ಇಲ್ಲಿ ದೇಶಕ್ಕೆ ಬರಮಾಡ್ಕೊಡ್ತೀವಿ. ಆದ್ರೆ ಇಲ್ಲಿ ಇನ್ ಕೇಸ್ ಏನಾದ್ರು ಅಕ್ರಮವಾಗಿ ಬಂದಿದ್ರೆ, ಓಕೆ, ಸೊ ಬಂದ್ರೂ ಕೂಡ ಅವರನ್ನ ಏನ್ ಮಾಡೋ ಹಾಗಿಲ್ಲ, ಇಲ್ಲಿ ಅವ್ರಿಗೆ ಶಿಕ್ಷೆನ ನೀಡೋ ಹಾಗಿಲ್ಲ ಅಂತ ಹೇಳಿ ಈ ಒಂದು ಕನ್ವೆನ್ಷನ್ ಹೇಳುತ್ತೆ. ಹಾಗೆ ಸೊ ಅವರ ವಿರುದ್ಧನೂ ಕೂಡ ನೀವು ಏನ್ ಮಾಡೋ ಹಾಗಿಲ್ಲ, ಇಲ್ಲಿ ಡಿಸ್ಕ್ರಿಮಿನೇಷನ್ ತಾರತಮ್ಯವನ್ನ ಮಾಡೋ ಹಾಗಿಲ್ಲ ಅಂತ ಹೇಳಿ ಈ ಕನ್ವೆನ್ಷನ್ ಹೇಳುತ್ತೆ. ಓಕೆ, ಸೊ ಹೀಗಾಗಿ ಏನ್ ಮಾಡಿಲ್ಲ ಭಾರತ ಇದಕ್ಕೆ ಈ ಒಂದು ಕನ್ವೆನ್ಷನ್ ನ ಪಾರ್ಟಿ ಆಗಿಲ್ಲ. ಸೊ ನೌ ಲೆಟ್ ಅಸ್ see the next topic. Government says creamy layer not applicable to SC scheduled caste and scheduled tribe quota. ಓಕೆ, ಸೊ ಇದನ್ನ ಯಾಕೆ ಇವಾಗ ಸುದ್ದಿಯಲ್ಲಿದೆ ಅಂತಂದ್ರೆ ಈ ಒಂದು ಟಾಪಿಕ್. ಸೊ ಇಲ್ಲಿ ಇತ್ತೀಚೆಗೆ ಏನಾಗಿತ್ತು ಅಂತಂದ್ರೆ ಈ ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ನೀಡಿತ್ತಂತಂದ್ರೆ, ಸೊ ಇಲ್ಲಿ ಈ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಬರುವಂತಹ ಏನು ಉಪವರ್ಗಗಳಿರುತ್ತಲ್ವಾ ಅಥವಾ ಸಬ್ ಕಾಸ್ಟ್ ಬರುತ್ತಲ್ವಾ, ಸೊ ಅವರಿಗೂ ಕೂಡ ನಾವು ಏನು ನೀಡಬಹುದು ಅಂತಂದ್ರೆ ಒಳ ಮೀಸಲಾತಿಯನ್ನ ನೀಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅಂತ ಹೇಳಿತ್ತು. ಓಕೆ, ಸೊ ಇದರಲ್ಲಿ ಸೊ ಈ ಒಂದು ಜಡ್ಜ್ಮೆಂಟ್ ನ 6:1 ರೇಷಿಯೋದಲ್ಲಿ, ಓಕೆ, ಸೊ 6 ಅನ್ನ ಸಪೋಸನ ಮಾಡಿದ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ಇದಕ್ಕೆ ಒಬ್ರು ಜಡ್ಜಸ್ ಏನ್ ಮಾಡಿರ್ತಾರೆ, ಇಲ್ಲಿ ಅಪೋಸನ ಮಾಡಿರ್ತಾರೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇಲ್ಲಿ ಇಲ್ಲಿ ಸೊ ಈ ಒಂದು ತೀರ್ಪಿನಲ್ಲಿ ಅಂದ್ರೆ ಒಬ್ರು ಜಡ್ಜ್ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಏನು ಈ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ಗಳು ಕೂಡ ಈ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅನ್ನುವಂಥದ್ದು ಅಪ್ಲೈ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ಅದು ಸುಪ್ರೀಂ ಕೋರ್ಟ್ ಮುಂದೆ ಏನು ಯಾವುದೇ ಒಂದು ಅರ್ಜಿ ಹೋಗಿರೋದಿಲ್ಲ. ಈ ರೀತಿಯ ಒಂದು ಅಂದ್ರೆ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ನೀಡುವಂತ ಯಾವುದೇ ಒಂದು ಅರ್ಜಿ ಹೋಗಿರೋದಿಲ್ಲ. ಬಟ್ ಅವರು ಏನ್ ಮಾಡಿರ್ತಾರೆ,
ಜಸ್ಟ್ ಡಿಸ್ಕಸ್ ಅನ್ನ ಮಾಡಿರ್ತಾರೆ. ತಮ್ಮ ಅಭಿಪ್ರಾಯವನ್ನ ಮಾತ್ರ ಶೇರ್ ಮಾಡಿರ್ತಾರೆ. ಅದು ಜಡ್ಜ್‌ಮೆಂಟ್ ಆಗಿರೋದಿಲ್ಲ. ಓಕೆ. ಸೊ ಜಡ್ಜ್‌ಮೆಂಟ್ ಇರುವಂತದ್ದು ಏನಿಲ್ಲಿ ಎಸ್‌ಸಿಗಳಲ್ಲಿ ಕೂಡ ಏನು ಇಲ್ಲಿ ಒಳ ಮೀಸಲಾತಿಯನ್ನ ನೀಡಬೇಕನ್ನೋಂಥದ್ದು ಅರ್ಜಿ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಎಸ್. ಸೊ ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಏನ್ ಹೇಳಿದೆ ಅಂತಂದ್ರೆ, ಆ ರೀತಿಯ ಒಂದು ಅಂದ್ರೆ ಕ್ರಿಮಿಲೇಯರ್ ಕಾನ್ಸೆಪ್ಟ್ ಇಲ್ಲಿ ಯಾರಿಗೆ ಅಪ್ಲೈ ಆಗತ್ತೆ ಇದು? ರಿಸರ್ವೇಶನ್ ಯಾರು ಈ ಒಬಿಸಿ ಕ್ಯಾಟಗರಿಯಲ್ಲಿ ಪಡ್ಕೊಂಡಿರ್ತಾರಲ್ವಾ? ಸೊ ಅವರಿಗೆ ಮತ್ತೆ ಇಲ್ಲಿ ಪುನರ್ ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಒಂದು ಕಾನ್ಸೆಪ್ಟ್ ಇಲ್ಲಿ ಈ ಎಸ್‌ಸಿ ಮತ್ತು ಎಸ್‌ಟಿಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಏನ್ ಮಾಡಿದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಸ್. ಸೊ ಇದರ ಒಂದು ಪಿಡಿಎಫ್ ಅನ್ನ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್‌ನಲ್ಲಿ ಅಂದ್ರೆ ಪಾಂಚಜನ್ಯ ಐಎಎಸ್ ಅಕಾಡೆಮಿ ಅನ್ನುವಂತ ಟೆಲಿಗ್ರಾಮ್ ಗ್ರೂಪ್‌ನಲ್ಲಿ ಕೂಡ ಇದನ್ನ ನಿಮ್ಗೆ ಅಪ್ಲೋಡ್ ಮಾಡಿರ್ತೀವಿ. ಸೊ ಇದನ್ನ ನೀವು ಕೂಡ ಇನ್ ಡೀಟೇಲ್ ಆಗಿ ಕೂಡ ನೋಡ್ಬೋದು. ಯಾಕಂದ್ರೆ ಇದನ್ನ ಆಲ್ರೆಡಿ ನಾವು ಈ ಹಿಂದೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ನಿಮ್ಗೆ ಅದನ್ನ ಸಮ್ಮರಿ ಮಾತ್ರ ಹೇಳಿದೀನಿ. ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಇಂಡಿಯಾ ಟು ರೂಲ್ ಔಟ್ ನ್ಯೂ ಟ್ರೀಟ್ಮೆಂಟ್ ರೆಜಿಮೆಂಟ್ ಫಾರ್ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಇದೆ. ಓಕೆ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಬರುವಂತ ಹೆಲ್ತ್ ಟಾಪಿಕ್ ನಲ್ಲಿ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗತ್ತೆ. ಓಕೆ. ಸೊ ಏನಿದು ನ್ಯೂಸ್ ಅಂತ ನೋಡೋಣ. ಸೊ ಇಂಟ್ರಡಕ್ಷನ್ ಆಫ್ ಬಿ ಫಾಲ್ ರೆಜಿಮೆನ್. ಏನಿದು ಬಿ ಫಾಲ್ ರೆಜಿಮೆನ್ ಅಂತಂದ್ರೆ ಫಸ್ಟ್ ಒನ್ ಇಂಡಿಯಾ ಈಸ್ ಪ್ರಿಪೇರಿಂಗ್ ಟು ರೂಲ್ ಔಟ್ ಆಫ್ ದ ಬಿ ಫಾಲ್. ಓಕೆ. ಸೊ ಹಿಯರ್ ಬಿ ಫಾಲ್ ಅಂತಂದ್ರೆ ಬಿ ಅಂತಂದ್ರೆ ಬೆಡಾಕ್ ಪಿಲಿಯನ್ ಅಂತ. ಓಕೆ. ಹಾಗೆ ಪಿ ಅಂತಂದ್ರೆ ಸೊ ಹಿಯರ್ ಪಿ ಇದೆ ನೋಡಿ. ಪಿ ಅಂತಂದ್ರೆ ಪಿ ಎ ಅನ್ನುವಂಥದ್ದು ಪ್ರಿಟೋಮೆನಾಯ್ಡ್ ಅಂತ. ಓಕೆ. ಸೊ ಹಿಯರ್ ಲಾಸ್ಟ್ ಎಲ್ ಮೀನ್ಸ್ ಲೈನ್ ಜೋಲಿಡ್ ಅಂತ. ಓಕೆ. ಸೊ ಈ ಮೂರು ಔಷಧಿಗಳೇನಂತಂದ್ರ ಸೊ ಇಲ್ಲಿ ಟಿಬಿ ಅನ್ನುವಂಥದ್ದು ಬರುತ್ತೆ ಅಥವಾ ಕ್ಷಯ ರೋಗ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಸೊ ಈ ರೋಗವನ್ನ ಏನು ಗುಣಪಡಿಸಲಿಕ್ಕೆ ಇರುವಂತಹ ಔಷಧಿಗಳಿವು. ಓಕೆ. ಸೊ ನಮಗೆ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅದನ್ನ ಯಾವ ರೀತಿ ಕೇಳ್ಬೋದು ಅಂತಂದ್ರೆ ಈ ಮೂರು ಔಷಧಿಗಳ ಹೆಸರನ್ನ ಕೊಟ್ಟು ಸೊ ಈ ಮೂರು ಔಷಧಿಗಳು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಸೊ ಇದು ನಮಗೆ ಟಿಬಿ ರಿಲೇಟೆಡ್ ಆಗಿರುವಂತ ಮೆಡಿಸಿನ್ ಅಂತ ನಾವು ಹೇಳ್ಬೇಕಾಗತ್ತೆ. ಓಕೆ. ಸೊ ಇದನ್ನ ಅಂದ್ರೆ ಈ ಔಷಧಿಗಳನ್ನ ಏನು ಈ ಟಿಬಿಗಳಿಗೆ ಸಂಬಂಧಿಸಿದಂತೆ ಸೊ ಇದನ್ನ ಅಳವಡಿಸಿಕೊಡ್ಲಿಕ್ಕೆ ಏನ್ ಮಾಡಿದೆ ಇಲ್ಲಿ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ಓಕೆ. ಹಾಗಿದ್ರೆ ಯಾವೆಲ್ಲ ಅಂತಂದ್ರೆ ಇಲ್ಲಿ ರೆಸಿಡೆಂಟ್ ಫಾರ್ ಆಲ್ ಪೇಷಂಟ್ಸ್. ಓಕೆ. ಅಂದ್ರೆ ಸೊ ಇಲ್ಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ MDR ಟಿಬಿ ಅಂತ ಕರಿತೀವಿ. ಅಂದ್ರೆ ಇದು ಒನ್ ಟೈಪ್ ಏನಂತಂದ್ರೆ ಇದು ಟಿಬಿ ಕಾಯಿಲೆ ಆಗಿದೆ. ಹಾಗೆ ಎಕ್ಸ್ಟೆನ್ಸಿವ್ಲಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ XDR ಟಿಬಿ. ಓಕೆ. ಸೊ ಈ ಮೂರು ಅಂದ್ರೆ ಈ ಎರಡು ಕಾಯಿಲೆಗಳಿಗೆ ಏನಂತಂದ್ರೆ ಈ ಮೂರು ಔಷಧಿಗಳನ್ನ ಬಳಸಿಕೊಳ್ಳೋದ್ರ ಬಗ್ಗೆ ಒಂದಿಷ್ಟು ನಿಯಮಗಳನ್ನ ತಂದಿದ್ದಾರೆ. ಎಸ್. ಸೊ ಹಿಯರ್ ಟ್ರೈನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್. ಸೊ ಈ ಡ್ರಗ್ಗಳನ್ನ ಬಳಸಿಕೊಳ್ಳಲಿಕ್ಕೆ ಸೊ ಏನು ಭಾರತ ಇಲ್ಲಿ MTB ಆರ್ XDR ಟಿಬಿ ಇವುಗಳ ವಿರುದ್ಧ ಹೋರಾಡಲಿಕ್ಕೆ ಸೊ ಈ ಒಂದು ಕಾಯ್ದೆ ಏನು ಔಷಧಿಗಳನ್ನ ಸೊ ಬಳಸಿಕೊಳ್ಳುವುದರ ಕುರಿತು ಇವರಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ಓಕೆ. ಹಾಗೆ ಎಸ್. ಸೊ ಈ ಹಿಂದೆ ಈ ಏನು ಮೂರು ಔಷಧಿಗಳಿದೆಯಲ್ಲ ಇದೆ ಅಲ್ವಾ? ಸೊ ಇವುಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಸೌತ್ ಆಫ್ರಿಕಾ, ಉಕ್ರೇನ್ ಅಂತ ದೇಶಗಳಲ್ಲಿ ಈ ಟಿಬಿಯನ್ನು ಗುಣಪಡಿಸಲಿಕ್ಕೆ ಇವುಗಳನ್ನ ಬಳಸಿಕೊಂಡಿದ್ದಾರೆ. ಸೊ ಇದು ಏನಂತಂದ್ರೆ ಕಡಿಮೆ ಅವಧಿಯಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಕಾಯಿಲೆಯನ್ನ ವಾಸಿಯನ್ನ ಮಾಡುತ್ತೆ. ಓಕೆ. ಈ ರೀತಿಯ ಒಂದು ರಿಸಲ್ಟ್ ಬಂದಿದೆ. ಸೊ ಅದನ್ನು ಕೂಡ ಇಲ್ಲಿ ಭಾರತದಲ್ಲಿ ಏನ್ ಮಾಡಲಿದ್ದಾರೆ ಸೊ ಅದನ್ನ ಇಂಪ್ಲಿಮೆಂಟ್ ಅನ್ನ ಮಾಡಲಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಔಷಧಿಗಳ ವೆಚ್ಚವನ್ನ ಕೂಡ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಓಕೆ. ಹಾಗೆ ಶಾರ್ಟರ್ ಈ ಒಂದು ಔಷಧಿಗಳ ಮಹತ್ವ ಏನಂತಂದ್ರೆ ಓಕೆ ಈ ಒಂದು ಔಷಧಿಗಳನ್ನ ಯಾಕೆ ಭಾರತ ಇವಾಗ ಸೊ ಬಳಸಿಕೊಳ್ಳಿಕ್ಕೆ ಹೊಸ ರೂಲ್ಸ್ ಅನ್ನ ತಂದಿದೆ ಅಂತಂದ್ರೆ ಮೊದಲನೇದಾಗಿ ಸೊ ಇವುಗಳು ಏನಂತಂದ್ರೆ ಇಲ್ಲಿ ರೆಡ್ಯೂಸ್ ದಿ ಟ್ರೀಟ್ಮೆಂಟ್ ಡ್ಯೂರೇಷನ್ ಫ್ರಮ್ 18 to 24 months to 6 months. ಅಂದ್ರೆ ನೀವು ಈ ಒಂದು ಔಷಧಿಗಳನ್ನ ಬಳಸಿಕೊಂಡ್ರೆ ಆ ಕಾಯಿಲೆ ಅನ್ನುವಂಥದ್ದು ಇಲ್ಲಿ 2 ವರ್ಷ ಅಥವಾ 1.5 ವರ್ಷ ತೆಗೆದುಕೊಳ್ಳುವಂತ ಅವಧಿಗಿಂತ ಸೊ ಇಲ್ಲೇನು ಅದು ಕೇವಲ 6 ತಿಂಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಟಿಬಿಯನ್ನ ವಾಸಿ ಮಾಡುತ್ತೆ. ಹಾಗೆ ಸೊ ಇದರ ಒಂದು ಏನು ಸಕ್ಸಸ್ ರೇಟ್ ಅನ್ನ ನೋಡಿದ್ರೆ ಸೊ ಇದರ ಸಕ್ಸಸ್ ರೇಟ್ ಎಷ್ಟಿದೆ ಅಂದ್ರೆ ಮೋರ್ ದನ್ 85% ಇದೆ. ಅಂದ್ರೆ ಅಷ್ಟು ಈ ಔಷಧಿನ ತೆಗೆದುಕೊಂಡ್ರೆ ಕಾಯಿಲೆ ವಾಸಿಯಾಗುವಂತ ಪ್ರಮಾಣ ಜಾಸ್ತಿ ಇರುತ್ತೆ. ಓಕೆ. ಹಾಗೆ ಡೈಲಿ ಮೆಡಿಕೇಶನ್ ಫ್ರಮ್ ಇದರ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಡೈಲಿ ಮೆಡಿಕೇಶನ್ ಫ್ರಮ್
14 ಡ್ರಗ್ಸ್ ಟು ಜಸ್ಟ್ 3 ಟ್ಯಾಬ್ಲೆಟ್ಸ್. ಸೊ ಮೇಲೆ ಹೇಳಿದಾಗೆ ಬಿಪಾಲ್ ಅನ್ನುವಂಥದ್ದು ಏನಿದೆಯಲ್ವಾ, ಆ 3 ಔಷಧಿಗಳು. ಸೊ ಈ ಹಿಂದೆ ಟಿಬಿಯನ್ನ ವಾಸಿ ಮಾಡ್ಲಿಕ್ಕೆ 14 ಡ್ರಗ್ಸ್‌ಗಳನ್ನ ಬಳಸ್ಕೊಳ್ತಾ ಇದ್ರು. ಕೇವಲ ಇವಾಗ ಈ 3 ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ ಅಂದ್ರೆ 6 ತಿಂಗಳ ಒಳಗಾಗಿ ನಿಮ್ಮ ಟಿಬಿಯನ್ನ ವಾಸಿ ಮಾಡುತ್ತೆ. So now let us see the next topic. Opposition party prepared to move no confidence motion against FIPI ಅಂತ ಇದೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಪೋಸಿಷನ್ ಅಂದ್ರೆ ಇವಾಗ ಎಲ್ಲಿ ಅಂತಂದ್ರೆ ಇದು ರಾಜ್ಯಸಭೆಯಲ್ಲಿ. ಓಕೆ, ಸೊ FIPI ಅಂದ್ರೆ ಯಾರು ಬರ್ತಾರೆ ಇಲ್ಲಿ, ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಅವರು. ಓಕೆ, ಸೊ ಇವರ ವಿರುದ್ಧ ಏನಂತಂದ್ರೆ ಇಲ್ಲಿ ಅವಿಶ್ವಾಸ ನಿರ್ಣಯವನ್ನ ಸೊ ಇಲ್ಲಿ ಮಂಡಿಸಿದ್ದಾರೆ. ಯಾರಂತಂದ್ರೆ ಅಪೋಸಿಷನ್, ಆ ಒಂದು ರಾಜ್ಯಸಭೆಯಲ್ಲಿರುವ ವಿರೋಧ ಪಕ್ಷ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ನೋ ಓಕೆ, ಸೊ ಈ ವೈಸ್ ಪ್ರೆಸಿಡೆಂಟ್ ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಸೊ ಏನೆಲ್ಲ ಪ್ರೊಸೀಜರ್ಗಳಿವೆ ಅಂತ ಸೊ ನೋಡೋಣ. ಹಾಗಿದ್ರೆ ಸೊ ಇದರೊಟ್ಟಿಗೆ ಯಾಕೆ ಈ ವೈಸ್ ಪ್ರೆಸಿಡೆಂಟ್ ಅವರನ್ನ ಯಾಕೆ ರಿಮೂವ್ ಮಾಡ್ತಾ ಇದ್ದಾರೆ, ಇವ್ರು ಕೊಡ್ತಾ ಇರುವಂತ ಕಾರಣಗಳೇನು ಅಂತ ಕೂಡ ನೋಡೋಣ. ಸೊ ಇಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ವೈಸ್ ಪ್ರೆಸಿಡೆಂಟ್ ಯಾರಿಗಿದ್ದಾರೆ ಇವಾಗ, ಜಗದೀಪ್ ಧನಕರನ್ ಇದ್ದಾರೆ. ಓಕೆ, ಅಂಡರ್ ಸೊ ಇವರನ್ನ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಇವಾಗ ರಿಮೂವ್ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂತಂದ್ರೆ ಅಂಡರ್ ಆರ್ಟಿಕಲ್ 16 ಸಬ್ ಕ್ಲಾಸ್ ಬಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ which state that vice president can be removed by resolution of the Rajya Sabha passed by effective majority. Okay, ಸೊ ಈ ಒಂದು ರೆಸಲ್ಯೂಷನ್ ಫಸ್ಟ್ ಯಾರು ಪಾಸ್ ಮಾಡ್ತಾರೆ ಅಂತಂದ್ರೆ ಉಪರಾಷ್ಟ್ರಪತಿಗಳನ್ನ ಸೊ ರಿಮೂವ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ನಿರ್ಣಯವನ್ನ ಯಾರು ಪಾಸ್ ಮಾಡ್ಬೇಕು, ಇಲ್ಲಿ ಫಸ್ಟ್ ರಾಜ್ಯಸಭೆಯವರು ಪಾಸ್ ಮಾಡ್ತಾರೆ. ಓಕೆ, ರಾಜ್ಯಸಭೆ. ಸೊ ಇಲ್ಲಿ ನಮ್ಗೆ ಈ ಮೆಜಾರಿಟಿ ಅನ್ನುವಂಥದ್ರಲ್ಲಿ 4 ಟೈಪ್ಸ್ ಬರುತ್ತೆ. ಮೆಜಾರಿಟಿ ಅಥವಾ ಬಹುಮತ. ಏನ್ ಟೈಪ್ಸ್ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಸಿಂಪಲ್ ಮೆಜಾರಿಟಿ, ಅಂಡ್ ನೆಕ್ಸ್ಟ್ ಒನ್ ಅಬ್ಸಲ್ಯೂಟ್ ಮೆಜಾರಿಟಿ, ಅಂಡ್ ನೆಕ್ಸ್ಟ್ ಒನ್ ಎಫೆಕ್ಟಿವ್ ಮೆಜಾರಿಟಿ, ಅಂಡ್ ದ ಲಾಸ್ಟ್ ಒನ್ ಸ್ಪೆಷಲ್ ಮೆಜಾರಿಟಿ ಅಂತ ಬರುತ್ತೆ. ಓಕೆ, ಈ ಒಂದು ಮೆಜಾರಿಟಿಗಳಲ್ಲಿ ಈ ರಾಜ್ಯಸಭೆಗೆ ಸೊ ಇವರನ್ನ ರಿಮೂವ್ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಎಫೆಕ್ಟಿವ್ ಮೆಜಾರಿಟಿ ಬೇಕಾಗತ್ತೆ. ಥರ್ಡ್ ಒನ್ ಏನಿದೆ ಎಫೆಕ್ಟಿವ್ ಮೆಜಾರಿಟಿ ಅಂತಂದ್ರೆ ಸೊ ಆ ಒಂದು ಸದನದಲ್ಲಿ. ಓಕೆ, ಸೊ ಇವಾಗ ಸೊ ರಾಜ್ಯಸಭೆಯ ಒಂದು ಎಷ್ಟಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ 100 ಇದೆ ಅಂತ ಅನ್ಕೋಣ. ಓಕೆ, ಸೊ ರಾಜ್ಯಸಭೆ ಒಂದು ಸ್ಥಾನಗಳು 100 ಇದೆ ಅಂತ ಅನ್ಕೋಣ. ಸೊ ಇದರಲ್ಲಿ ಏನ್ ಇರ್ಬೇಕಂತಂದ್ರೆ ಮೋರ್ ದ್ಯಾನ್ 50% ಆಫ್ ದ ಎಫೆಕ್ಟಿವ್ ಸ್ಟ್ರೆಂತ್ ಆಫ್ ದ ದಿಸ್ ಏನು ರಾಜ್ಯಸಭೆ. ಅಂದ್ರೆ ಸೊ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಅಂತ ಬಂದ್ರೆ ಸೊ ಇಲ್ಲಿ ಆ ಒಂದು ಸದನದಲ್ಲಿ ಆ ಒಂದು ದಿನದಲ್ಲಿ ಅವರನ್ನ ಏನು ಈ ನಿರ್ಣಯವನ್ನ ಮಂಡಿಸ್ತಾರಲ್ವಾ, ಆ ಒಂದು ಸಮಯದಲ್ಲಿ ಈ ಟೋಟಲ್ 100 ನಲ್ಲಿ ಅಂದ್ರೆ ಮೋರ್ ದ್ಯಾನ್ 50. ಓಕೆ, ಸೊ ಇಲ್ಲಿ 55-50 ಅನ್ಕೊಳ್ಳೋಣ. ಸೊ ಇವರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ವೆಕೆಂಟ್ ಆ ಒಂದು ಸದನದಲ್ಲಿ ಆ ಒಂದು ದಿನದಲ್ಲಿ ಯಾರು ಅಬ್ಸೆಂಟ್ ಇರ್ತಾರಲ್ವಾ ಅವರನ್ನ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಈ ರೀತಿಯ ಒಂದು ಏನ್ ಬೇಕಾಗತ್ತೆ ಇಲ್ಲಿ ಮೆಜಾರಿಟಿ ಬೇಕಾಗತ್ತೆ. ಆದ್ರೆ ಸೊ ಇಲ್ಲಿ ಲೋಕಸಭೆಗೆ ನೆಕ್ಸ್ಟ್ ಈ ಒಂದು ನಿರ್ಣಯವನ್ನ ಪಾಸ್ ಮಾಡಲಾಗುತ್ತೆ. ಬಟ್ ಇವರು ಈ ಒಂದು ನಿರ್ಣಯವನ್ನ ಜಸ್ಟ್ ಸರಳ ಬಹುಮತದ ಮೂಲಕ ಏನ್ ಮಾಡ್ಬೋದು ಅಂದ್ರೆ ಸೊ ಈ ಒಂದು ನಿರ್ಣಯವನ್ನ ಅಥವಾ ಈ ರೆಸಲ್ಯೂಷನ್ ಪಾಸ್ ಮಾಡಬಹುದು. ಓಕೆ, ಸೊ ಹಿಯರ್ ಸಿಂಪಲ್ ಮೆಜಾರಿಟಿ ಅಂದ್ರೆ ಇಲ್ಲೂ ಕೂಡ ಏನಂತಂದ್ರೆ ಮೋರ್ ದ್ಯಾನ್ 50% ಮೆಂಬರ್ಸ್ ಜಸ್ಟ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂದ್ರೆ ಅವರು ಇರಬೇಕು, ಆ ಒಂದು ಸದನದಲ್ಲಿ ಹಾಜರಿರಬೇಕು, ಅವರ ವಿರುದ್ಧ ಏನ್ ಮಾಡ್ಬೇಕು ಇಲ್ಲಿ ಮತವನ್ನ ಚಲಾಯಿಸಬೇಕಾಗತ್ತೆ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ರಿಮೂವಲ್ ಪ್ರೊಸೆಸ್ ಇದು. ಓಕೆ, ಹಾಗಿದ್ರೆ ಈ ಅಪೋಸಿಷನ್ ಅವರು ಯಾಕೆ ಈ ಒಂದು ಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಅವರು ಕೊಡುವಂತ ರೀಸನ್ ಏನಂತಂದ್ರೆ ಇಲ್ಲಿ ಕಾರಣಗಳು. ಸೊ ಇಲ್ಲಿ ಏನು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿದಾರಲ್ವಾ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೊ ಅವರಿಗೆ ಮಾತನಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾತನಾಡುವ ಸಂದರ್ಭದಲ್ಲಿ ಅವರ ಮೈಕ್ ಇರುತ್ತೆ ಅದನ್ನ ಪದೇ ಪದೇ ಆಫ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅಂದ್ರೆ ಇಲ್ಲಿ ಏನು ವೈಸ್ ಪ್ರೆಸಿಡೆಂಟ್ ಅವರು ಅದನ್ನ ಆಫ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ವಿರೋಧ ಪಕ್ಷಗಳಿಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನೇ ನೀಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಸೊ ಈ ಒಂದು ನಿರ್ಣಯವನ್ನ ಪಾಸ್ ಮಾಡ್ತಾ ಇದ್ದಾರೆ. ಹಾಗೆ ಸೆಕೆಂಡ್ ರೀಸನ್ ಏನಂತಂದ್ರೆ ಸೊ ಇವರು ಆ ಒಂದು ಸದನದ ರೂಲ್ಸ್ ಅಂಡ್ ಕನ್ವೆನ್ಷನ್ ಗೆ ಸರಿಯಾಗಿ ಏನು ಫಾಲೋ ಮಾಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ. ಹಾಗೆ ಸೊ ಇಲ್ಲಿ ಏನು ಸೊ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರುವವರು ಈ ರಾಜ್ಯಸಭೆ ಚೇರ್ಮನ್ ಕೂಡ ಆಗಿರ್ತಾರೆ. ಓಕೆ, ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಪರ್ಸನಲ್ ರಿಮಾರ್ಕ್ ಅಗೇನ್ಸ್ಟ್ ದ ಮೆಂಬರ್.
ಅಂದ್ರೆ ಸದನದಲ್ಲಿ ಏನ್ ಮಾತಾಡ್ತಾರಲ್ವಾ ಮೆಂಬರ್‌ಗಳು, ಅವರ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ವೈಯಕ್ತಿಕವಾಗಿ ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಒಂದು ನಿರ್ಣಯವನ್ನ ಪಾಸ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಈ ರೀತಿಯ ಒಂದು ವೈಯಕ್ತಿಕವಾಗಿ ಮೆಂಬರ್‌ಗಳ ಮೇಲೆ ಮಾತನಾಡುವಂತದ್ದು. ಸೊ ಇದು ಏನನ್ನ ಉಲ್ಲಂಘನೆ ಮಾಡತ್ತೆ ಅಂತಂದ್ರೆ ಇಲ್ಲಿ ಒಂದು ರೂಲ್ ಇದೆ. ರೂಲ್ 238 ಸಬ್ ಕ್ಲಾಸ್ 2 ಆಫ್ ದ ರಾಜ್ಯಸಭಾ. ಸೊ ಇದೇನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ವೈಲ್ ಸ್ಪೀಕಿಂಗ್ ಅಂದ್ರೆ ಈ ಏನು ರಾಜ್ಯಸಭೆಯ ಸದಸ್ಯರಿರ್ತಾರಲ್ವಾ ಅವರು ಮಾತನಾಡುವಾಗ ಏನಂತಂದ್ರೆ ಇಲ್ಲಿ ಮೇಕ್ ಅ ಪರ್ಸನಲ್ ಚಾರ್ಜ್ ಅಗೇನ್ಸ್ಟ್ ಅ ಮೆಂಬರ್. ಓಕೆ. ಸೊ ಅವರ ವಿರುದ್ಧ ನೀವು ಶಾಲ್ ನಾಟ್ ಮೇಕ್ ಅ ಪರ್ಸನಲ್ ಚಾರ್ಜ್ ಅಗೇನ್ಸ್ಟ್ ಮೆಂಬರ್ ಅಂದ್ರೆ ಅವರ ವಿರುದ್ಧ ನೀವು ಮಾತನಾಡೋ ಹಾಗಿಲ್ಲ, ಅವರ ವೈಯಕ್ತಿಕವಾಗಿ ನೀವು ಮಾತನಾಡೋ ಹಾಗಿಲ್ಲ ಅಂತ ಹೇಳಿ ಈ ರೂಲ್ ಹೇಳುತ್ತೆ. ಸೊ ಈ ರೀತಿಯ ಒಂದು ನಿರ್ಣಯ ಏನಾದ್ರೂ ಪಾಸ್ ಆದ್ರೆ ಓಕೆ ಅಂದ್ರೆ ಈ ಉಪರಾಷ್ಟ್ರಪತಿಗಳ ವಿರುದ್ಧ ಓಕೆ ಈ ರೀತಿಯ ಒಂದು ನಿರ್ಣಯ ಪಾಸ್ ಆದ್ರೆ ಇದು ಭಾರತದ ಇತಿಹಾಸದಲ್ಲಿ ಮೊದಲನೇ ಒಂದು ಇವೆಂಟ್ ಆಗಿದೆ. ಅಂದ್ರೆ ರಾಷ್ಟ್ರಪತಿಯವರನ್ನ ಈ ರೀತಿ ಓಕೆ ಸೊ ಈ ರೀತಿ ಏನಂತಂದ್ರೆ ಪದಚ್ಯುತಿಗೊಳಿಸಿದಂತ ಮೊದಲ ಉದಾಹರಣೆ ಆಗಿ ಸೊ ಇದು ಗುರುತಿಸಿಕೊಳ್ಳಲಿದೆ. ಓಕೆ. ಸೊ ಈ ರೀತಿಯ ಒಂದು ನಿರ್ಣಯವನ್ನ ಪಾಸ್ ಮಾಡುವ ಮೊದಲು ಸೊ ಇಲ್ಲಿ ಉಪರಾಷ್ಟ್ರಪತಿಗಳಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ 14 ದಿನ ಅವ್ರಿಗೆ ಅಡ್ವಾನ್ಸ್ ನೋಟಿಸ್ ಕೊಡಬೇಕು. ಓಕೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕನ್ನಡದಲ್ಲಿ ವಾಗ್ದಂಡನೆ ನೋಟಿಸ್ ಅಂತ ಕರಿತೀವಿ. ವಾಗ್ದಂಡನೆ ನೋಟಿಸ್. ಸೊ ಇದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಸೊ ಇದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ರಾಜ್ಯಸಭೆ ಎಫೆಕ್ಟಿವ್ ಮೆಜಾರಿಟಿ, ಲೋಕಸಭೆ ಸಿಂಪಲ್ ಮೆಜಾರಿಟಿ. ಸೊ ಇವರಿಗೆ ಅಡ್ವಾನ್ಸ್ ಏನು 14 ಡೇಸ್ ಏನ್ ಮಾಡ್ಬೇಕಿಲ್ಲಿ ಏನು ಈ ನೋಟಿಸ್ ಅನ್ನ ಕಳಿಸ್ಬೇಕು. ಹಾಗಿದ್ರೆ ಈ ರೀತಿಯ ಒಂದು ಏನಂತಂದ್ರೆ ಈ ಎಫೆಕ್ಟಿವ್ ಮೆಜಾರಿಟಿನ ಯಾವೆಲ್ಲ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ತಾರೆ ಅಂತಂದ್ರೆ ಇಲ್ಲಿ ಸೊ ಮೊದಲನೇದಾಗಿ ಇಲ್ಲಿ ಏನಂತಂದ್ರೆ ರಿಮೂವಲ್ ಆಫ್ ಫಸ್ಟ್ ಒನ್ ಎಫೆಕ್ಟಿವ್ ಮೆಜಾರಿಟಿ. ಸೊ ಇದನ್ನ ಯಾರನ್ನ ರಿಮೂವ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾರೆ ಅಂತಂದ್ರೆ ಮೊದಲನೇದಾಗಿ ಸೊ ಇವಾಗ ಏನು ರಾಜ್ಯಸಭೆಯ ಚೇರ್ಮನ್ ಅಂದ್ರೆ ಯಾರಾಗಿರ್ತಾರೆ ವೈಸ್ ಪ್ರೆಸಿಡೆಂಟ್ ಅವರು ಆಗಿರ್ತಾರೆ. ಓಕೆ. ಸೊ ನೆಕ್ಸ್ಟ್ ಇಯರ್ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್. ಓಕೆ. ಸೊ ಇವರನ್ನ ರಿಮೂವ್ ಮಾಡ್ಲಿಕ್ಕೆ ಹಾಗೆ ಲೋಕಸಭೆಯ ಸ್ಪೀಕರ್ ಹಾಗೆ ಲೋಕಸಭೆ ಡೆಪ್ಯೂಟಿ ಸ್ಪೀಕರ್ ಅವರನ್ನ ಏನು ರಿಮೂವ್ ಮಾಡ್ಲಿಕ್ಕೆ ಈ ಒಂದು ಮೆಜಾರಿಟಿ ಬೇಕಾಗತ್ತೆ. ಇನ್ನು ಸಿಂಪಲ್ ಮೆಜಾರಿಟಿ ಅಂತ ಹೇಳಿದ್ದೆ, ಆ ಸಿಂಪಲ್ ಮೆಜಾರಿಟಿ ಅನ್ನುವಂಥದ್ದು ನಮ್ಗೆ ಸೊ ಇಲ್ಲಿ ಕಾನ್ಫಿಡೆನ್ಸ್ ಮೋಷನ್ ಬರುತ್ತೆ, ಸೆನ್ಸಾರ್ ಮೋಷನ್ ಬರುತ್ತೆ, ಹಾಗೆ ನೋ ಕಾನ್ಫಿಡೆನ್ಸ್ ಮೋಷನ್ ಬರುತ್ತೆ. ಸೊ ಇವುಗಳನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಏನು ಸಿಂಪಲ್ ಮೆಜಾರಿಟಿ ಬೇಕಾಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಕಾಟನ್ ಕಲ್ಟಿವೇಶನ್ ಟು ಬಿ 10 to 12% ಲೋವರ್ ದಿಸ್ ಸೀಸನ್ ಆಸ್ ಇಲ್ಸ್ ಫಾಲ್. ಅಂದ್ರೆ ಇವಾಗ ಹತ್ತಿ ಉತ್ಪಾದನೆ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಕಡಿಮೆ ಆಗಿದೆ. ಓಕೆ. ಯಾಕೆ ಕಡಿಮೆ ಆಗಿದೆ? ಜಾಗತಿಕವಾಗಿ ಹೋಲಿಸಿದ್ರೆ ಇಂಡಿಯಾದ ಅಂದ್ರೆ ಭಾರತದ ಒಂದು ಈಲ್ಡ್ ರೇಟ್ ಏನಾಗಿದೆ. ಓಕೆ. ಸೊ ಇದಕ್ಕೆ ಕಾರಣಗಳೇನು? ಹತ್ತಿ ಉತ್ಪಾದನೆ ಕಡಿಮೆ ಆಗ್ಲಿಕ್ಕೆ ಕಾರಣಗಳೇನು? ಸೊ ಅದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆಯನ್ನ ಹೆಚ್ಚಿಸ್ಲಿಕ್ಕೆ ಸರ್ಕಾರ ಏನೆಲ್ಲ ಮೇಜರ್ಸ್ ಗಳನ್ನ ಕೈಗೊಳ್ಳುತ್ತೆ ಅಂತ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನೋಡೋಣ. ಸೊ ನೀವು ಜಾಗತಿಕವಾಗಿ ಕಂಪೇರ್ ಮಾಡಿದ್ರೆ ಗ್ಲೋಬಲಿ ಕಂಪೇರ್ ಮಾಡಿದ್ರೆ ಸೊ ಹಿಯರ್ ಭಾರತದ ಉತ್ಪಾದಕತೆ ಈ ಒಂದು ಕಾಟನ್ ಕ್ರಾಪ್ ಅಲ್ಲಿ ಓಕೆ. ಸೊ ವೈಲ್ ದ ವರ್ಲ್ಡ್ ಅವರೇಜ್ ಇಸ್ 800 kg ಪರ್ ಹೆಕ್ಟೇರ್ ಅಂದ್ರೆ ಪ್ರತಿ ಹೆಕ್ಟರ್ಗೆ ಎಷ್ಟು ಬೆಳಿತಾರೆ ಇಲ್ಲಿ ಜಾಗತಿಕವಾಗಿ 800 ಏನ್ ಬೆಳಿತಾರೆ ಕೆಜಿ ಹತ್ತಿಯನ್ನ ಬೆಳಿತಾರೆ. ಬಟ್ ಅದೇ ಭಾರತದಲ್ಲಿ ಇದು ಆಲ್ಮೋಸ್ಟ್ ಹಾಫ್ ಆಫ್ ದಾಟ್ ಇನ್ ಇಂಡಿಯಾ. ಸೊ ಇದರ ಅರ್ಧವನ್ನ ಬೆಳಿತಾರೆ ಅಂತಂದ್ರೆ 480 ಏನು ಕೆಜಿ ಪರ್ ಹೆಕ್ಟರ್ ಬೆಳಿತಾರೆ. ಅಂದ್ರೆ ಸೊ ಇಲ್ಲಿ ಉತ್ಪಾದಕತೆ ಅನ್ನುವಂಥದ್ದು ಕಡಿಮೆ ಇದೆ. ಓಕೆ. ಹಾಗೆ ಇದರಿಂದ ಬರುವಂತಹ ಆದಾಯ ನೋಡಿದ್ರೆ ಸೊ ಇಲ್ಲಿ ಪರ್ ಹೆಕ್ಟರ್ಗೆ ಸೊ ಗ್ಲೋಬಲಿ 5 ಲ್ಯಾಕ್ ಪಡೆದ್ರೆ ಭಾರತದಲ್ಲಿ ಇಷ್ಟಿದೆ 90,000 ಪಡಿತಾರೆ. ಇನ್ಕಮ್ ನಲ್ಲಿ ಕೂಡ ಕಡಿಮೆ ಇದೆ, ಪ್ರೊಡಕ್ಟಿವಿಟಿಯಲ್ಲೂ ಕೂಡ ಕಡಿಮೆ ಇದೀವಿ. ಓಕೆ. ಹಾಗಿದ್ರೆ ಈ ರೀತಿಯ ಒಂದು ಪ್ರೊಡಕ್ಟಿವಿಟಿಗೆ ಏನು ಇವಾಗ 10 to 12% ರೆಡ್ಯೂಸ್ ಆಗಿದೆ ಅಲ್ವಾ ಈಲ್ಡ್ ಅನ್ನುವಂಥದ್ದು, ಇದಕ್ಕೆ ಕಾರಣಗಳೇನು? ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಪಿಂಕ್ ಬಾಲ್ ವರ್ಮ್
ಇನ್ಫೆಕ್ಷನ್ ಅಂತ ಬರುತ್ತೆ. ಅಂದ್ರೆ ಇದು ಆ ಒಂದು ಹತ್ತಿ ಬೆಳೆಗೆ ಬರುವಂತಹ ರೋಗ ಇದು. ಓಕೆ. ಸೊ ಈ ಕಾರಣಕ್ಕಾಗಿ ಆ ಒಂದು ಇಳುವರಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗೆ ಇರ್ರೆಗ್ಯುಲರ್ ರೇನ್. ಓಕೆ. ಕೆಲವೊಂದು ಬಾರಿ ಹೆಚ್ಚಿನ ಮಳೆ ಆಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಇಲ್ಲಿ ಮಳೆನೇ ಆಗೋದಿಲ್ಲ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ. ಸೊ ಈ ಕಾರಣಕ್ಕಾಗಿ ಅಂದ್ರೆ ಅಸಮರ್ಪಕ ಮಳೆಯಿಂದ ಅಂತ ಹೇಳ್ಬೋದು. ಓಕೆ. ಹಾಗೆ ಫಾಲ್ ಇನ್ ಏರಿಯಾ ಅಂಡರ್ ಕಲ್ಟಿವೇಶನ್. ಅಂದ್ರೆ ಹತ್ತಿ ಬೆಳೆಯುವಂತ ಪ್ರದೇಶ ಕೂಡ ಕಡಿಮೆ ಆಗಿದೆ. ಈ ಕಾರಣಕ್ಕಾಗಿ ಏನಾಗಿದೆ ಹತ್ತಿ ಇಳುವರಿ ಅನ್ನುವಂಥದ್ದು ಕಡಿಮೆ ಆಗಿದೆ. ಓಕೆ. ಸೊ ಲಾಸ್ಟ್ ಇಯರ್ ನೀವು ಕಂಪೇರ್ ಮಾಡಿದ್ರೆ ಒಟ್ಟಾರೆ ಸೊ 127 ಲ್ಯಾಕ್ ಹೆಕ್ಟೇರ್‌ಗಳಲ್ಲಿ ಏನ್ ಮಾಡಲಾಗಿತ್ತು ಹತ್ತಿಯನ್ನ ಬಿತ್ತನೆಯನ್ನ ಮಾಡಲಾಗಿತ್ತು. ಆದ್ರೆ ಈ ವರ್ಷ ಕೇವಲ ಎಷ್ಟು ಬಿತ್ತನೆಯನ್ನ ಮಾಡಿದ್ದಾರೆ ಇಲ್ಲಿ 108 ಲ್ಯಾಕ್ ಹೆಕ್ಟೇರ್‌ಗಳಲ್ಲಿ ಮಾತ್ರ ಬಿತ್ತನೆಯನ್ನ ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಏನಾಗಿದೆ ಇಲ್ಲಿ ಹತ್ತಿ ಇಳುವರಿಯಲ್ಲಿ ಕಡಿಮೆ ಆಗಿದೆ. ಓಕೆ. ಸೊ ಈ ರೀತಿ ಒಂದು ಅಂದ್ರೆ ಇಳುವರಿ ಕಡಿಮೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂದ್ರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಬರುತ್ತೆ. ಓಕೆ. ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಅಂತ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಇನ್ಕ್ರೀಸ್ ಮಾಡುತ್ತೆ. ಕಡಿಮೆ ಅಂದ್ರೆ ಅಂದ್ರೆ ಆ ಬೆಳೆಗಳ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆದಾಗ ಅದನ್ನ ಹೆಚ್ಚಿಗೆ ಬೆಳಿಲಿಕ್ಕೆ ಅವರಿಗೆ ಅಥವಾ ಇಲ್ಲಿ ರೈತರಿಗೆ ಆಗುವಂತ ನಷ್ಟವನ್ನ ಭರಿಸಲಿಕ್ಕೆ ಏನ್ ಮಾಡ್ಲಾಗತ್ತೆ ಇಲ್ಲಿ MSP ಯನ್ನ ಜಾಸ್ತಿ ಮಾಡ್ಲಾಗತ್ತೆ. ಈ ಬಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಈ ಕಾಟನ್‌ಗೆ ₹500 ಹಂಚಿಕೆ ಮಾಡಿದ್ದಾರೆ. ಇದಿಷ್ಟು ಈ ದಿನದ ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು. ನಮಸ್ಕಾರ.